ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಸಿಂಪಲ್ಲಾಗಿ ರೆಡಿಯಾಗುವಂತಹ ಬೆಳಗಿನ ನಾಷ್ಟಕ್ಕೆ ನೀರು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀರು ದೋಸೆಗೆ ನೀರು ಚಟ್ನಿ ಇರಲೇಬೇಕಲ್ವಾ, ಎರಡು ಕೂಡ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ನೈಟೇನೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಬಟ್ಲಲ್ಲಿ 2 ಬಟ್ಲಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ನಾವು ನೀರು ದೋಸೆ ಮಾಡೋದಕ್ಕೆ ರೇಷನ್ ಅಕ್ಕಿ ಮಾಡಿದ್ರೆ ಮಾತ್ರ ನೀರು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ನಾವು ಇದನ್ನು 7-8 ಸಲ ತೊಳೆದ್ರೆ ಅಕ್ಕಿ ಕೂಡ ತುಂಬಾ ವೈಟಾಗಿರುತ್ತೆ. ಮತ್ತು ನೀರು ದೋಸೆ ಕೂಡ ಅಷ್ಟೇ ಕಲರಾಗಿ ವೈಟಾಗಿ ಬರುತ್ತೆ. ಅದರಿಂದ ಒಂದು 7-8 ಸಲ ತೊಳಿಬೇಕು. ಇವಾಗ ನೀಟಾಗಿ ನೀರೆಲ್ಲ ಬಸ್ಕೊಂಡು ಜಾರ್ಗೆ ಹಾಕ್ಕೊಂಡು ನೈಸ್ಗೆ ರುಬ್ಕೋಬೇಕು. ಅಂದರೆ ನುಣ್ಣಗೆ ನೈಸ್ಗಿರಬೇಕು, ಜಾಸ್ತಿ ತರ್ತರಿಯಾಗೂ ಇರಬಾರ್ದು. ನೀರು ದೋಸೆಗೆ ನೈಸ್ಗಿದ್ರೇ ಅವಾಗ ದೋಸೆ ಚೆನ್ನಾಗಿ ಬರೋದು. ನಾನು ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪೇಸ್ಟ್ ಥರ ನೈಸ್ಗೆ ರುಬ್ಕೋಬೇಕು. ಎಲ್ಲೂ ಕೂಡ ತರ್ತರಿಯಾಗಿ ಅಕ್ಕಿ ಥರ ಇರಬಾರ್ದು. ನಾವು ಎಷ್ಟು ನೈಸ್ಗೆ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ನೀರು ದೋಸೆ ಬರುತ್ತೆ. ಇವಾಗ ಎಲ್ಲನೂ ಕೂಡ ಇವಾಗ ಒಂದು ಬಟ್ಲು ತಗೊಂಡು ಬಟ್ಲಿಗೆ ಹಾಕ್ಕೋಬೇಕು. ಎಲ್ಲನೂ ಕೂಡ ಇದೇ ರೀತಿ ರುಬ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಜಾರ್ಗೆ ನೀರು ಹಾಕ್ಬಿಟ್ಟು ಅದೇ ನೀರನ್ನ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ಎಷ್ಟು ರುಬ್ಬಿರ್ತೀರ ನೋಡಿ ಹಾಕ್ಕೊಳ್ಳಿ ನೀರನ್ನ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇನ್ನೂ ನೀರು ಮಿಕ್ಸ್ ಮಾಡಿಲ್ಲ, ಬರೀ ಜಾರದ್ದು ಮಾತ್ರ ನೀರು ಮಿಕ್ಸ್ ಮಾಡಿರೋದು. ಇವಾಗ ನಾನು ಇದರಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಫಸ್ಟು 1 ಲೋಟ ನೀರು ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹದ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೋಡಿ, ಇವಾಗ ಇನ್ನೂ ಅರ್ಧ ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ತೆಳ್ಳಗೆ ಮಾಡ್ಕೋಬೇಕು. ನೀರು ದೋಸೆಗೆ ಅಂದರೆ ಈ ಥರ ತೆಳ್ಳಗಿರಬೇಕು. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಇದನ್ನು ಒಂದು ಸೈಡಲ್ಲಿ ಮುಚ್ಚಿಡೋಣ. ಈ ನೀರು ದೋಸೆಗೆ ನೀರು ಚಟ್ನಿ ಕೂಡ ರೆಡಿ ಮಾಡ್ಕೋಬೇಕು. ಇವಾಗ ರುಬ್ಬಿರೋದನ್ನ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಒಂದು 15 ನಿಮಿಷ ಎತ್ತಿಟ್ಟಿರಬೇಕು. ಇವಾಗ ಒಂದು ಜಾರ್ ತೊಗೊಂಡು ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಕಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಹುರ್ಗಡ್ಲೆ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಖಾರ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ನೀವು ಕಡಲೆ ಬೀಜ ಮತ್ತು ಒಣಗಿ ಮೆಣಸಿನ್ಕಾಯಿ ಆದರೂ ಮಾಡ್ಕೋಬೋದು ಚಟ್ನಿ. ಇಲ್ಲ ಈ ಥರನಾದರೂ ಮಾಡ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಆಮೇಲೆ ನೀರು ಬೇಕು ಅಂದರೆ ನಾವು ನೀರು ಸೇರಿಸ್ಕೋಬೋದು. ಇವಾಗ ಸ್ವಲ್ಪ ಜಾರ್ದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈ ಚಟ್ನಿ ಕೂಡ ನಿಮ್ಗೇನಾದ್ರು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಥರ ಚಟ್ನಿ ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಬೇಕಾದರೆ ನಿಮಗೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೇನು ಹಾಗೆ ಕೂಡ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೀರು ಚಟ್ನಿ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ನೀರು ದೋಸೆಗೆ ಈ ಥರ ನೀರು ಥರ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದ್ಸಲಿ ಒಗ್ಗರಣೆ ಹಾಕಿರೋದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚಟ್ನಿನೂ ಕೂಡ ರೆಡಿಯಾಗಿದೆ. ನಾವು ಹಿಟ್ಟು ಕೂಡ ರುಬ್ಬಿಟ್ಟಿದ್ವಲ್ಲ, ನೋಡಿ ಒಂದ್ಸಲಿ ತೆಗೆದು ನೋಡಿ, ಇಲ್ಲ ಗಟ್ಟಿಯಾಗಿದೆಯಾ ತೆಳ್ಳಗೆ ಇದೆಯಾ. ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಹಾಕಿರೋ ನೀರು ಕರೆಕ್ಟಾಗಿದೆ. ಇವಾಗ ಏನು ನೀರು ಹಾಕ್ತಾಯಿಲ್ಲ. ಇವಾಗ ಹಂಚು ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಸವರಿದ್ದೀನಿ. ಇದನ್ನು ನಾವು ಸ್ವಲ್ಪ ತೆಳ್ಳಗೆ ಹಾಕ್ಕೋಬೇಕು, ಮಂದ ಹಾಕ್ಬಾರ್ದು. ಆವಾಗ ನೀರು ದೋಸೆ ಚೆನ್ನಾಗಿರಲ್ಲ. ತೆಳ್ಳಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ. ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಕ್ಯಾಪನ್ನ ಮುಚ್ಚಿಡೋಣ ಒಂದು 5 ನಿಮಿಷ. ಇವಾಗ ಕ್ಯಾಪು ಕೂಡ ನೋಡಿ ತೆಗಿತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಒಂದೊಂದು ತವದಲ್ಲಿ ಬೇಗ ಬಂದ್ಬಿಡುತ್ತೆ. ಇದೊಂದು ಸ್ವಲ್ಪ ಅಂಟ್ಕೊಳ್ಳೋ ಥರ ಆಗುತ್ತೆ. ನಿಧಾನಕ್ಕೆ ನಾವು ತೆಗಿಬೇಕು. ನೋಡಿ, ಈ ಥರ ನಿಧಾನಕ್ಕೆ ಎಷ್ಟು ತೆಳುವಾಗಿ ಬಂದಿದೆ ನೋಡಿದ್ರಲ್ಲ. ನೀರು ದೋಸೆ ಬೆಳಗಿನ ನಾಷ್ಟಕ್ಕೆ ಈಸಿಯಾಗಿ ದೊಡ್ಡೋರಿಂದ ಹಿಡ್ದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು.
ಇದಕ್ಕೆ ಎಣ್ಣೆ ಬೇಡ ಅಂದರೆ ಹಾಕೋ ಹಾಗಿಲ್ಲ, ಹಾಕಲೇಬೇಕು ಅಂತ ಏನಿಲ್ಲ ಎಣ್ಣೆ. ನೋಡಿ ದೋಸೆ ರೆಡಿಯಾಗಿದೆ, ನೀರು ದೋಸೆ. ನೀವು ಖಂಡಿತ ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಈ ರೆಸಿಪಿ ನೀರು ದೋಸೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ ನೀರು ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಳಗಿನ ನಾಷ್ಟಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ಸುಲಭ. ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡಿದ್ರಲ್ಲ, ನೀರು ದೋಸೆಗೆ ನೀರು ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.